सरदार बंदा नोड़े राजा पूरा हल्लुक सरदार बंदा नोड़े राजा यदा यदा हि धर्मस्य ग्लानिर्भवति भारत अविद्यानाम् अधर्मस्य तदात्मानं चतुष्कृत्य धर्म संस्थापनाय संभवामि ಇದೇನಪ್ಪ ಖಲ್ನಾಯಕನ ಬಾಯಲ್ಲಿ ಸಂಸ್ಕೃತ ಶ್ಲೋಕ ಪ್ರದಾಯಿತಿ ಅಂತ ಸಂಶಯ ಪಡ್ತಾ ಇದ್ದೀರಾ? ತಥಾಸ್ಥ ಏನು ಗೊತ್ತಾ, ಜಗದಲ್ಲಿ ಅನ್ಯಾಯ ಹೆಚ್ಚಾದಾಗ ಅಧರ್ಮ ತಾಂಡವಾಡುತ್ತಿರುವಾಗ ತಥಾಸ್ಥ ಏನು ಗೊತ್ತಾ, ಜಗದಲ್ಲಿ ಅನ್ಯಾಯ ಹೆಚ್ಚಾದಾಗ ಅಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂತ ಖಲ್ನಾಯಕ ದಬ್ಬಳಿಕೆ ಹೆಚ್ಚಾದಾಗ ಅದನ್ನು ಮಟ್ಟ ಹಾಕಲಿಕ್ಕೆ ಆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಬರ್ತಾನಂತ. ಆದ್ರೆ ಇದು ಕಲಿಯುಗ. ತಲೆ ಇರೋರು ಕಲಿಯುಗ, ತಲೆ ತೆಗೆಯವರು ಕಲಿಯುಗ, ತಲೆ ಹೊಡೆಯವರು ಕಲಿಯುಗ ಅಂದಾಗ ಆ ದೇವರು ಹುಟ್ಟುವುದಂದ್ರೇನು, ನಮ್ಮಂತ ಖಲ್ನಾಯಕರ ಮಟ್ಟ ಹಾಕುವುದಂದ್ರೇನು ಸಾಧ್ಯವಿಲ್ಲ. ಎಲ್ಲೋ ವಕೀಲ ಅಶೋಕ್, ನೀ ಮಾಡಿದ ಅವಮಾನದಿಂದ ನನ್ನ ಹೃದಯ ದಗದಗದನೆ ಕುದಿಯುತ್ತದೆ, ಕೋಲ ಮಿಂಚಿನ ಸಿಡುತ್ತಿದೆ, ಶೇಡಿನ ಖಂಡವಾಗಿದೆ ಈ ನನ್ನ ಹೃದಯ. ಈ ಜಾಗೀದಾರ್ ಶನಾತನ ಹೆಸರು ಕೇಳಿದರೆ ಉಸಿರು ನಿಂತು ಹೋಗುತ್ತದೆ. ಹೀಗಿರುವಾಗ ನೀನು ನನ್ನ ಹೀಯಾಳಿಸಿ ನನ್ನ ಕಡು ವೈರಿಯಾದೆ ಅಂದ ಮೇಲೆ ಈ ಶನೇಶ್ವರನ ಕಪಟ ಕುತಂತ್ರಕ್ಕೆ ನಿನ್ನ ಮನೆ ಸ್ಥಳ ನಾಶ ಮಾಡದಿದ್ದರೆ ನನ್ನ ಹೆಸರು ಜಾಗೀದಾರ್ ಶನೇಶ್ವರನೇ ಅಲ್ಲ. ಹೈಕೋರ್ಟಿನಲ್ಲಿ ನಿನಗೆ ಅಪಾರವಾದ ಗೌರವ ಇದೆಯಲ್ಲ, ಅದು ಅಲ್ಲದೆ ಕರ್ನಾಟಕದಲ್ಲಿದ್ದ ಗ್ರೇಟ್ ಅಡ್ವೊಕೇಟ್ ಅಶೋಕ್ ಕುಮಾರ ಎಂದು ಹೆಸರು. ಆ ನಿನ್ನ ಹೆಸರಿಗೆ ಮಸಿ ಬರೆದು ನಿನ್ನ ಮನೆ ಬಡಿದು ನಿನ್ನ ಆಸ್ತಿ ನುಂಗಿ ನೀರ ಕುಡಿಯದಿದ್ದರೆ ನನ್ನ ಹೆಸರು ಜಾಗೀದಾರ್ ಶನೇಶ್ವರನೇ ಅಲ್ಲ. ಇನ್ನು ಮುಂದೆ ನೀನು ಮೊದಲು ನಿನಗೆ ಚಿತ್ರ ಹಿಂಸೆ, ನಂತರ ನೀನು ನೆರಳಿ ಸಾಯ್ಬೇಕು. ಏನ್ ಡಾರ್ಲಿಂಗ್, ಯಾರು ಸಾಯ್ಬೇಕಾಗಿದೆ? ಬಿಡಿಸಿ ಹೇಳ್ಬಾರ್ದೆ? ನಿಮ್ಮ ಮುಖ ನೋಡಿದ್ರೆ ಯಾಕೋ ಬಾಡಿದಂತೆ ಕಾಣ್ತಾ ಇದೆ. ಎನಿ ಪ್ರಾಬ್ಲಮ್? ಏನಿಲ್ಲ ಚಿನ್ನ, ಅದು ಒಂದು ದೊಡ್ಡ ಪ್ರಾಬ್ಲಮ್. ಈ ಶನೇಶ್ವರನಿಗೆ ಯಾವನಿಂದ ಅವಮಾನ ಆಗಬಾರ್ದಿತ್ತು
ಅವನಿಂದಲೇ ಅವಮಾನ ಆಯ್ತು. ಅದಕ್ಕೆ ಅವನೇ ಹೊಣೆ. ಈಗ ನನ್ನ ರಕ್ತ ಕಥಕಥನೆ ಕುದಿಯುತ್ತದೆ. ಏನು ಮಾಡಿ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ. ನಿಮ್ಮ ನೆಮ್ಮದಿ ಹಾಳು ಮಾಡಿದ ಆ ಪಾಪಿ ಯಾರು? ಅವನನ್ನ ಹೇಗ್ರಿ ಸುಮ್ನೆ ಬಿಟ್ರಿ? ಹೋಗಿ ಈ ಕ್ಷಣನೇ ಅವನ ಕೊಚ್ಚಿ ಕೊಂದು ಹಾಕಿ ಬನ್ನಿ. ನೀವು ಬರೋಷ್ಟೊತ್ತಿಗೆ ಬಿಸಿ ಬಿಸಿಯಾದ ಬಿರಿಯಾನಿ ಬಂದು ಊಟ ಮಾಡಿದ್ರಂತೆ. ಅವನನ್ನು ಕೊಂದು ಬರಲು ಅವನೇನು ನಾಯಿ ಮರಿಯೇ ಅಥವಾ ನಾನು ಕೊಂದು ಹಾಕಿರುವ ಆ ರಾಮದಾಸನೇ? ಅವನೊಬ್ಬ ಕಿಂಗ್ ಆಫ್ ದಿ ಹೈಕೋರ್ಟ್ ಅಶೋಕ್ ಕುಮಾರ ಎಂದು. ಆಫ್ಟರ್ ಆಲ್ ಒಬ್ಬ ಲಾಯರ್ನಿಗೆ ಹೆದರ್ತಾ ಇದ್ದೀರಲ್ಲ ನೀವು. ಹೆಣ್ಣಾಗಿ ನಾನೇ ಅಂಜಿಸ್ತೀನಿ ಅವನ್ನ. ನೀವು ಧೈರ್ಯದಿದ್ದೀರಿ. ಏನಂದೆ? ನೀನು ಅಂಜಿಸ್ತೀಯಾ? ಅದು ಹೇಗೆ? ಕರೆಕ್ಟ್, ನೀನು ಅಂಜಿಸಬಹುದು. ಆದ್ರೆ ಮಾಯಾ, ಇದು ಬರೇ ಅಂಜಿಸುವ ಕೆಲಸ ಆಗಬಾರ್ದು. ಅವನು ನರಳಿ ಸಾಯ್ಬೇಕಾ ಬಡ್ಡಿ ಮಗ. ಆ ಬಿರುಗಾಳಿಗೆ ನೀನೇ ಸರಿಯಾದ ಬೆಂಕಿ. ನೀನು ರೆಡಿ ಇದ್ದರೆ ಸೇಡಿನ ನಾಟಕ ಹಿಂದೆ ಪ್ರಾರಂಭಿಸುವೆ. ಈ ನಾಟಕಕ್ಕೆ ಮಂಗಳವನ್ನು ನಾಂದಿಯನ್ನು ನೀನು ಹಾಡಿದರೆ ಮಂಗಳವನ್ನು ನಾನು ಹಾಡುತ್ತೇನೆ. ಕಥೆ ಮುಗಿದ ಮೇಲೆ ವೈರಿ ಸತ್ತಂತೆ, ಆಸ್ತಿ ಸಿಕ್ಕಂತೆ. ಐ ಆಮ್ ಆಲ್ವೇಸ್ ರೆಡಿ ಡಿಯರ್. ಯಾಕಂದ್ರೆ ನಿಮಗಾದ ಅವಮಾನ ಅಂದ್ರೆ ಅದು ನನಗಾದ ಅವಮಾನ ಇತ್ತು. ಪ್ರಾರಂಭಿಸಿ ನಿಮ್ಮ ನಾಟಕವನ್ನ. ನಿಮ್ಮ ನಾಟಕದಲ್ಲಿ ನಟಿಸುವ ಪಾತ್ರಧಾರಿ ನಾನು. ನಿಮಗೋಸ್ಕರ ಪ್ರಾಣ ಕೊಡಲು ಸಿದ್ಧಳಾಗಿದ್ದೇನೆ. ಮಾಯಾ, ಮಾಯಾ ಡಾರ್ಲಿಂಗ್, ಯು ಆರ್ ಸೋ ಸ್ವೀಟ್. ನಿಜವಾಗಲೂ ಪ್ರೀತಿ ಅಂದ್ರೆ ಅದು ನಿನ್ನದು. ನೀನು ಸಿಕ್ಕಿದ್ದು ನನಗೆ ಸುದೈವ ಚಿನ್ನ. ನಿನ್ನನ್ನು ನೋಡಿದರೆ ನನಗೆ ಎಷ್ಟು ಸಂತೋಷ ಆಗ್ತದೆ ಗೊತ್ತಾ? ಬರೇ ಬಾಯಿ ಮಾತಿನ ಹೇಳೋದು ಅಸಾಧ್ಯ. ಈ ನಾಟ್ಯದ ಸಾರಾಂಶ ಆಮೇಲೆ. ಮೊದಲು ನವೀನ ನಾಟ್ಯದ ರಸದೌತ ಬಾನರ ರತಿ ಬಾನನ ಪ್ರೀತಿಯ ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ ನಿನ್ನ ಪ್ರೇಮ ನಿನ್ನ ಸ್ನೇಹ ಕನಸಿನ ಸಿರಿಯೋ ಕನಸಿನ ಸಿರಿಯೋ ಮುಗಿದ ಮಲ್ಲಿಗೆಯೋ ಗಗನದ ತಾರೆಯೋ ಮುಗಿದ ಮಲ್ಲಿಗೆಯೋ ಗಗನದ ತಾರೆಯೋ ನಿನ್ನ ಪ್ರೇಮ ನಿನ್ನ ಸ್ನೇಹ ಸಿರಿಯೋ ಸಿರಿಯೋ ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ ಹರಡಿದ ತಾವರ ಹೂವಿನ ಹಾಗೆ ನಿನ್ನ ಈ ಮಗವು ಚಂದ್ರನ
ನೈಗಿಲೆಯಂತೆ ನಿನ್ನ ಈ ಮಗವು ಕಾಮಿನಿ ಅರಗಿನಿ ನಿನ್ನ ನುಡಿಗಳು ನೀನೆ ಬರಗಳು ನಿನ್ನ ನುಡಿಗಳು ನೀನೆ ಬರಗಳು ಬೆರಗಾವಿ ಅರಳಿದ ತಾವರೆ ಹೂವಿನ ಹಾಗೆ ನಿನ್ನ ಈ ಮಗವು ಚಂದ್ರನ ತುಂಬ ನೈಗಿಲೆಯಂತೆ ನಿನ್ನ ಈ ನಗವು ಕಾಮಿನಿ ಅರಗಿಣಿ ನಿನ್ನ ನುಡಿಗಳು ನೀನೆ ಬರಗಳು ನಿನ್ನ ನುಡಿಗಳು ನೀನೆ ಬರಗಳು ಬೆರಗಾವಿ ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ ಲ 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